ಬೆಳಗ್ಗೆ ಎದ್ದು ನಾನು ನೀಟಾಗಿ ರೆಡಿಯಾಗಿ ಡೈರೆಕ್ಟಾಗಿ ಬಂದಿದ್ದೆ ವರ್ಕ್ ನಡೀತಿರೋ ಪ್ಲೇಸಿಗೆ ಬಂದು ಮೀಟಿಂಗ್ನ ಮುಗಿಸ್ಕೊಂಡು ಇವ್ರೇನೋ ಹೇಳ್ತಾ ಇದ್ರು, ಅದನ್ನ ಕೆಡಿಸ್ಕೊತಾ ನಿಂತಿದ್ದು. ಅದಾದ್ಮೇಲೆ ನಾವು ಡೈರೆಕ್ಟಾಗಿ ಹೋಗಿದ್ದೆ ಮೇಲ್ಗಡೆ ಫ್ಲೋರಲ್ಲಿ ಇವತ್ತು ಮಾರ್ಕಿಂಗ್ ವರ್ಕ್ನ ನಡೀತಾ ಇತ್ತು. ಅದು ನನ್ನ ಫ್ಲೋರಲ್ಲ, ಮನೋಜ್ ಫ್ಲೋರಲ್ಲಿ. ಅವ್ನ ಫ್ಲೋರಲ್ಲಿ ಹೋಗಿ ಮಾರ್ಕಿಂಗ್ ಹೆಂಗೆ ಮಾಡ್ತಿದ್ದಾರೆ ಅದನ್ನು ನೋಡಿಕೊಂಡು ಅಲ್ಲೆಲ್ಲ ಸುತ್ತಾಡ್ತಾ ನಾನು ಓಡಾಡ್ಕೊಂಡು ಅಲ್ಲೆಲ್ಲ ಹೆಂಗಿದೆ ಏನೇನು ಮಾಡ್ತಿದ್ದಾರೆ ಅನ್ನೋದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ನಾನು ಡೈರೆಕ್ಟಾಗಿ ಬಂದಮೇಲೆ ನನಗೆ ಕಣ್ಣಿಗೆ ಕಾಣಿದ್ದೆ ಈ ನೆಲನ ಕೊರೆದಿರೋ ಆದಿಗಳು. ಎಂತಕ್ಕೆ ಅಂತಂದರೆ ನಮ್ಮ ಕೇಬಲ್ಗಳನ್ನ ಇದ್ರೊಳಗಡೆ ಇನ್ಸೈಡ್ ಮಾಡ್ತೀವಿ. ಅದ್ರ ಮುಖಾಂತರ ನಾವು ಸಪ್ಲೈನ ತಗೊಂಡು ಇಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದು. ಅದನ್ನೆಲ್ಲ ನೋಡಿಕೊಂಡು ನಾನು ಹೆಂಗೆ ಇದು ಮಾಡಿದ್ದಾರೆ ಅನ್ನೋದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಒಂದು ವಿಡಿಯೋನ ತಗೊಂಡು ಡೈರೆಕ್ಟು ನಮ್ಮ ಶುಗರ್ ಇರೋ ಕಡೆ ಬಂದೆ. ಅಲ್ಲಿ ಅವನು ಇವನಿಗೇನೋ ಕೇಳ್ತಾ ಇದ್ದ, ಅವನೇನೋ ಅರ್ಥ ಮಾಡ್ಕೋತಿದ್ದ. ಅವ್ನು ಹೇಳೋದು ಅರ್ಥ ಆಯ್ತಿರಲಿಲ್ಲ, ಇವನು ಹೇಳೋದು ಅರ್ಥ ಆಯ್ತಿಲ್ಲ. ಆದ್ರೂ ಏನೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ಆಮೇಲೆ ನಾನು ಡೈರೆಕ್ಟು PGಗೆ ಬಂದೆ. ನನ್ನ ಗಾಡಿನ ಸ್ವಲ್ಪ ರಿಪೇರಿ ಮಾಡಿಸ್ಬೇಕಿತ್ತು. ರಿಪೇರಿ ಮಾಡಿಸ್ಮೇಲೆ ಬಿಲ್ ಹಿಂಗೆ ಕೊಟ್ಟ. ನಮ್ಮ ಖರ್ಗೆಗೆ ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೀನಿ, ಏನು ಮಾಡೋಕ್ಕಾಗಲ್ಲ, ಅವಳು ನನ್ನ ಒತ್ಕೊಂಡು ತಿರ್ಗಾಡೋ ಇದ್ದಾಳೆ ಅಂತ ಅಂದ್ಬಿಟ್ಟು ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡಿದೆ.